ಆದರೆ ಇಲ್ಲಿ ನೀವು ಮತ ಹಾಕಿದಂಥ ರಾಮನಗರದ ಜನತೆಗೆ ನೀವು ಕೊಟ್ಟಿದ್ದೇನೋ ಆ ಕಾಲೇಜಿಗೆ ತಗೊಂಡು ಅಲ್ಲಿಗೆ ತಗೊಂಡೋಗಕ್ಕೆ ಹೊರಟಿದ್ರಿ. ಇದು ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. ರಸ್ತೆಗಳು ಯಾವ್ಯಾವ ರೀತಿ ಇತ್ತು. ನಮ್ಮ ಅವೇರಳ್ಳಿಯ ದೇವ್ರದ್ದು ನಮ್ಮ ಇವರು ವೀರೇಗೌಡರು ತೀರ್ಕೊಂಡು ಹೋದ್ರಲ್ಲ, ತೆಂಗಿನಕಲ್ ರಸ್ತೆ 15 ಕಿಲೋಮೀಟ್ರು. ಏನಾದರೂ ತಾಯಂದ್ರಿಗೆ ಹೆರಿಗೆ ಆಗಬೇಕಾದರೆ ತಲೆ ಮೇಲೆ ಹೊತ್ಕೊಂಡು ತರಬೇಕಾದಂಥ ದಿನ ಇತ್ತು. ನಾವು ಒಂದು ರಾಮನಗರಕ್ಕೆ ಬಂದ ನಂತರ ತೆಂಗಿನಕಲ್ ರಸ್ತೆ ಯಾವ ರೀತಿ ಇದೆ, ತೆಂಗಿನಕಲ್ ರಸ್ತೆ ಇವತ್ತು ರಾಮನಗರ ತಾಲೂಕಿನಲ್ಲಿ ಯಾವ ರೀತಿ ರಸ್ತೆಗಳ ಕೆಲಸ ಆಗಿದೆ, ಕುಡಿಯೋ ನೀರಿನ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಇವತ್ತು ರಾಮನಗರ ಚನ್ನಪಟ್ಟಣಕ್ಕೆ ಪ್ರತ್ಯೇಕವಾಗಿ ಕುಡಿಯೋ ನೀರಿನ ಕಾರ್ಯಕ್ರಮಕ್ಕೆ ಅವತ್ತೇ ನಾವು 500 ಕೋಟಿ ವೆಚ್ಚದಲ್ಲಿ ಚಾಲನೆ ಕೊಟ್ಟಿದ್ದೇವೆ. ಬಹುಶಃ ಇನ್ನೊಂದು ಕೆಲವೇ ದಿನಗಳು ಇಷ್ಟೊತ್ತಿಗೆ ಆಗಬೇಕಾಗಿದ್ದ ಕೆಲಸ ಅದು. ನಿಮಗೆ ದಿನಕ್ಕೆ 24 ಗಂಟೆನೂ ಕುಡಿಯೋ ನೀರು ದೊರಕತಕ್ಕಂಥ ದಿನ ನಾವು ಆಗಬೇಕು ಅಂತ ಹೇಳಿ 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಈ ರಾಮನಗರವನ್ನು ನಾನು ಮರೆತಿಲ್ಲ. ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ. ನನ್ನನ್ನು ಬೆಳೆಸಿರ್ತಕ್ಕಂಥ ರಾಮನಗರ ತಾಲೂಕಿನ ಕಾರ್ಯಕರ್ತರಿಗೆ ಇಂಥ ಒಂದು ದರೋಡೆ ಮಾಡಿ ಬಂದಿರತಕ್ಕಂಥ ಹಣದಿಂದ ನಿಮ್ಮನ್ನು ಕೊಳ್ಳತಕ್ಕಂಥದ್ದಕ್ಕೆ ಹೊರಟಿದ್ದಾರೆ. ಮರಳಾಗಬೇಡಿ, ಕೈ ಜೋಡಿಸಿ ಮನವಿ ಮಾಡ್ತೇನೆ. ಮನೆಯ ಮಗನಿಗಿಂತಲೂ ಹೆಚ್ಚಾಗಿ ಸಾಕಿದ್ರಿ. ನಾನು ಏನು ಅನ್ಯಾಯ ಮಾಡಿದ್ದೇನೆ, ನಿಮ್ಮ ಹೆಸರನ್ನ ಗೌರವ ತರ್ತಕ್ಕಂಥದ್ದಕ್ಕೆ ಇಡೀ ರಾಜ್ಯದಲ್ಲಿ ಇವತ್ತು ಗೌರವವನ್ನು ಉಳಿಸಿದ್ದೇನೆ ರಾಮನಗರ ತಾಲೂಕಿನ ಬಗ್ಗೆ. ರಾಮನಗರ ಜನತೆ ಇಂಥ ಒಬ್ಬ ಒಳ್ಳೆಯ ಜನಪ್ರತಿನಿಧಿನ ಕೊಟ್ಟಿದ್ದಾನೆ ಅಂತಕ್ಕಂಥದ್ದು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಮಾತಾಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದ್ದರೆ ಆ ಕೀರ್ತಿ ನಿಮ್ಮಗಳಿಗೆ ಸೇರಬೇಕು ಈ ಜಿಲ್ಲೆಯ ಜನತೆಗೆ.